ಇತ್ತೀಚಿನ ದಿನಗಳಲ್ಲಿ ವಿಪರೀತವಾಗಿ ಕೂದಲುದ್ರೋದು, ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗೋದು ನಮ್ಮ ಯುವಜನಾಂಗ ಎದುರಿಸ್ತಿರುವ ಅತಿ ದೊಡ್ಡ ಸಮಸ್ಯೆ. ಅಲ್ಲದೆ ಬದಲಾಗ್ತಿರೋ ಆಹಾರ ಪದ್ಧತಿಯಿಂದ ರಕ್ತಹೀನತೆ, ಸುಸ್ತು, ನಿಶಕ್ತಿ ಇವುಗಳು ಕೂಡ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ನಾವು ಇವತ್ತು ನೆಲ್ಲಿಕಾಯಿ, ಒಣ ಖರ್ಜೂರ ಹಾಗೂ ಒಣ ದ್ರಾಕ್ಷಿಯನ್ನು ಉಪಯೋಗಿಸ್ಕೊಂಡು ಈ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಹಾಗೂ ಅತ್ಯಂತ ಪರಿಣಾಮಕಾರಿಯಾದ ಒಂದು ಲೇಹ್ಯ ಅಥವಾ ಚ್ಯವನಪ್ರಾಶವನ್ನು ಹೇಗೆ ಮಾಡಬಹುದು ಅಂತ ನಮ್ಮ ಇವತ್ತಿನ ಆರೋಗ್ಯ ಆರೈಕೆ ವಿಭಾಗದಲ್ಲಿ ಕಲ್ತ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ಮೊದಲನೇದಾಗಿ ನಾವು ಅರ್ಧ ಕೆಜಿಯಷ್ಟು ಒಣ ಖರ್ಜೂರವನ್ನು ತಗೊಳ್ಳೋಣ. ಇದಕ್ಕೆ ಒಣ ಖರ್ಜೂರನೇ ಆಗಬೇಕು. ಇದನ್ನು 2-3 ಬಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿನಿಮಮ್ ಅಂದರೆ 2 ಅವರ್ಸ್ ನೆನೆ ಇಡೋಣ. ನೀವು ಬೇಕು ಅಂದರೆ ಖರ್ಜೂರವನ್ನು ಒಂದು ಸರಿ ಜಜ್ಜಿ ಕೂಡ ನೆನೆ ಹಾಕ್ಬೋದು. ಆವಾಗ ಇನ್ನೂ ಬೇಗ ನೆನೆಯುತ್ತೆ ಖರ್ಜೂರ ನೆನೆಯುವಷ್ಟರಲ್ಲಿ ನಾವು ಮಿಕ್ಕ ಐಟಮ್ಸ್ನ ಕೂಡ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಅರ್ಧ ಕೆಜಿಯಷ್ಟು ಬೆಟ್ಟದ ನೆಲ್ಲಿಕಾಯನ್ನು ತಗೊಂಡು ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದು ಕುಕ್ಕರ್ ತಳಕ್ಕೆ ನೀರು ಹಾಕಿ ಅದರಲ್ಲಿ ಈ ತೊಳೆದಂಥ ನೆಲ್ಲಿಕಾಯಿಗಳನ್ನು ಈ ರೀತಿಯಾದ ಒಂದು ಜಾಲರಿ ತಟ್ಟೆ ಅಥವಾ ಬಟ್ಲಲ್ಲಿ ಜೋಡಿಸ್ಕೊಳ್ಳೋಣ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಬಹುದು. ಇದಕ್ಕೆ ನೀರು ಹಾಕದೆ ಬೇಯಿಸಬೇಕು. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಲೆ ಹಚ್ಕೊಳ್ಳೋಣ. ಇದನ್ನು ನಾವು 3 ವಿಸಲ್ ಕೂಗಿಸ್ಕೊಳ್ಳೋಣ. ಈಗ ಕುಕ್ಕರ್ 3 ವಿಸಲ್ ಕೂಗಿ ಆರಿದೆ. ನೆಲ್ಲಿಕಾಯಿಗಳು ಪೂರ್ತಿ ಬೆಂದಿದೆ ನೋಡಿ, ಪೂರ್ತಿ ಸಾಫ್ಟ್ ಆಗಿದೆ. ಈ ರೀತಿ ಬೆಂದ ನೆಲ್ಲಿಕಾಯಿಗಳಿಂದ ನಾವು ಬೀಜಗಳನ್ನು ತೆಕ್ಕೊಳ್ಳೋಣ. ತುಂಬ ಸುಲಭವಾಗಿ ಬಂದ್ಬಿಡುತ್ತೆ. ಈ ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿಯಿಂದ ಸಮೃದ್ಧವಾಗಿರುವಂಥದ್ದು. ಇದರ ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ. ಇದು ಒಂದೇ ಅಂತ ಅಲ್ಲ, ಈ ಲೇಹದಲ್ಲಿ ಉಪಯೋಗಿಸಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ಲೇಹ ಮಾಡ್ತಾ ಅದನ್ನೆಲ್ಲ ತಿಳ್ಕೊಳ್ಳೋಣಂತೆ. ಈಗ ಈ ನೆಲ್ಲಿಕಾಯ್ದು ಪೂರ್ತಿ ಬೀಜಗಳನ್ನು ತೆಗೆದಾಗಿದೆ. ಇದು ಪೂರ್ತಿ ಆರಿ ತಣ್ಣಗಾಗಲಿ. ನಂತರ ಇದಕ್ಕೆ ನೀರು ಸೇರಿಸದೆ ತಿರುಗಿಕೊಳ್ಳೋಣ. ಅಕಸ್ಮಾತ್ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ, ಅದು ಬೆಂದಾಗ ಸರಿ ಹೊಟ್ಟೋಗ್ಬಿಡುತ್ತೆ. ಈಗ ಇದು ಆಗಿದೆ. ನಾನು ಇಲ್ಲಿ 1 ಸ್ಪೂನಷ್ಟು ಕೂಡ ನೀರು ಹಾಕಲೇ ಇಲ್ಲ. ಈ ರೀತಿಯಾದ ಪೇಸ್ಟ್ ತಯಾರಾಗಿದೆ ನೋಡಿ. ಇಷ್ಟು ನುಣ್ಣನೆ ಪೇಸ್ಟ್ ಆಗಿದೆ. ಈ ರೀತಿ ತಿರುವಿದ ಮೇಲೆ ನನಗೆ 1.5 ಕಪ್ನಷ್ಟು ಈ ನೆಲ್ಲಿಕಾಯಿಯ ಪೇಸ್ಟ್ ಸಿಕ್ಕಿದೆ. ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಈಗ ಈ ಖರ್ಜೂರ ಕೂಡ ನೆಂದಿದೆ. ಇದನ್ನು ಕೂಡ ನಾವು ಬೀಜ ಎಲ್ಲ ತೆಗೆದಿಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಬೀಜ ತೆಗೆದ ಖರ್ಜೂರವನ್ನು ಕೂಡ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಅಥವಾ ನುಣ್ಣಕ್ಕೆ ತಿರುಗಿಕೊಳ್ಳೋಣ. ಬಟ್ ಇದಕ್ಕೂ ಅಷ್ಟೇ ಆದಷ್ಟು ನೀರು ಹಾಕ್ದೇ ತಿರುಗಿಕೊಳ್ಳಿ. ತೀರಾ ಅಗತ್ಯ ಅನಿಸಿದ್ರೆ ಮಾತ್ರ 1 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ನೀರು ಹಾಕ್ಕೊಳ್ದೇ ತಿರುವಿದ್ದೀನಿ. ಈ ರೀತಿ ತಿರುವಿದ ಖರ್ಜೂರದ ಪೇಸ್ಟ್ ನನಗೆ 2 ಕಪ್ನಷ್ಟು ಸಿಕ್ಕಿದೆ ನೋಡಿ. ಸ್ವಲ್ಪ ತರಿ ಇದೆ, ಆದರೂ ಇಷ್ಟಿದ್ರೂ ಬೇಯ್ತಾ ಸರಿ ಹೊಟ್ಟೋಗುತ್ತದು. ಈಗ ಖರ್ಜೂರದ ಪೇಸ್ಟ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ನಾವು 1 ಕಪ್ನಷ್ಟು ಒಣ ದ್ರಾಕ್ಷಿಯನ್ನು ತಗೊಳ್ಳೋಣ. ಇದನ್ನು ಕೂಡ ಅಷ್ಟೇ 1-2 ಸತಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ಈ ಲೇಹಕ್ಕೆ ಬೇಕಾದಂಥ ಒಂದು ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಪ್ಯಾನನ್ನು ಒಲೆ ಮೇಲಿಟ್ಟು ಒಲೆ ಹಚ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಾದ ನಂತರ ತೆಕ್ಕೊಂಡು ಬಿಡೋಣ. ಇದೇ ಪ್ಯಾನ್ಗೆ 1 ಟೀ ಸ್ಪೂನಷ್ಟು ಮೆಣಸು ಕಾಳನ್ನು ಹಾಕೋಣ. ಅದನ್ನು ಕೂಡ ಇದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವೆಲ್ಲ
ಆ ಘಮ್ ಅಂತ ಪರಿಮಳ ಬರೋವರೆಗೂ ಹುರಿದ್ರೆ ಸಾಕು. ಇದು ಆಗಿದೆ. ಇದನ್ನು ತೆಕ್ಕೊಂಡು ನಂತರದಲ್ಲಿ ಒಂದು 4-5 ಲವಂಗ ಹಾಗೂ 2 ಇಂಚಿನಷ್ಟು ಚಕ್ಕೆ ಅಂದರೆ ದಾಲ್ಚಿನ್ನಿ ಇದನ್ನು ಕೂಡ ಪುಡಿ ಮಾಡಿಕೊಂಡು ಹಾಕ್ಕೊಂಡು 2 ಒಟ್ಟಿಗೆ ಮತ್ತೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟ್ ಕ್ವಾಲಿಟಿ ದಾಲ್ಚಿನ್ನಿ ತೊಗೊಂಡಿದ್ದೀನಿ. ಅಂದರೆ ಶ್ರೀಲಂಕನ್ ಸಿನ್ನಮನ್ ಅಂತ ಏನು ಹೇಳ್ತಾರೋ, ನೀವು ನೋಡಿದ್ರಲ್ಲ ಸುರುಳಿ ಥರ ಇರುತ್ತಲ್ಲ, ಅದು ಒಳ್ಳೆ ಕ್ವಾಲಿಟಿ ಅಂತ ಅರ್ಥ. ಈಗ ಇದು ಕೂಡ ಆಗ್ತಾ ಬಂದಿದೆ. ಇದನ್ನು ತೆಕ್ಕೊಂಡ್ಬಿಡೋಣ. ಈಗ ಹುರಿದಿರೋ ಐಟಮ್ಸ್ ಎಲ್ಲ ಇಲ್ಲಿದೆ ನೋಡಿ. ಜೀರಿಗೆ, ಮೆಣಸು, ಲವಂಗ ಮತ್ತು ದಾಲ್ಚಿನ್ನಿ. ಈಗ ಇದರ ಜೊತೆಗೆ 1 ಟೀ ಸ್ಪೂನಷ್ಟು ಒಣಶುಂಠಿಯ ಪುಡಿ ಮತ್ತು 4-5 ಬಿಡಿಸಿದ ಏಲಕ್ಕಿ ಇದನ್ನು ಸೇರಿಸ್ಕೊಳ್ಳೋಣ. ಇದನ್ನೇನು ಹುರ್ಕೊಳ್ಳೋ ಅಷ್ಟಿಲ್ಲ. ಈಗ ಇದಿಷ್ಟು ಸಾಮಗ್ರಿಗಳನ್ನು ಸೇರಿಸಿ ಒಂದು ನುಣ್ಣನೆಯ ಪುಡಿಯನ್ನು ಮಾಡಿಕೊಳ್ಳೋಣ. ಈಗ ಈ ಪುಡಿ ರೆಡಿಯಾಗಿದೆ. ಜೊತೆಗೆ ನಮ್ಮ ಲೇಹಕ್ಕೆ ಬೇಕಾದ ಪ್ರಿಪ್ರೇಷನ್ಸ್ ಎಲ್ಲ ಕೂಡ ಮುಗಿದಿದೆ. ಈಗ ಲೇಹ ತಯಾರು ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಒಲೆ ಹಚ್ಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಕರಗಿದ ನಂತರ ಅದಕ್ಕೆ ಈ ನೆಲ್ಲಿಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ತುಪ್ಪದ ಜೊತೆಗೆ ಈ ಪೇಸ್ಟ್ ಮಿಕ್ಸ್ ಆಗಬೇಕು. ಆ ರೀತಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಈ ನೆಲ್ಲಿಕಾಯಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಜೊತೆಗೆ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹಾಗೆಯೇ ತಲೆ ಹೊಟ್ಟನ್ನು ಕೂಡ ನಿವಾರಿಸುತ್ತೆ. ಹೈಪರ್ ಅಸಿಡಿಟಿಯನ್ನು ತಗ್ಗಿಸುತ್ತೆ. ಮಧುಮೇಹಿಗಳಿಗೆ ಕೂಡ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಇದು ತುಪ್ಪದ ಜೊತೆ ಮಿಕ್ಸ್ ಆಗಿದೆ ನೆಲ್ಲಿಕಾಯಿ ಪೇಸ್ಟ್. ಈಗ ಇದಕ್ಕೆ ನಾವು ಖರ್ಜೂರನ್ನ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಸೇರಿಸೋಣ. ಹಾಗೆಯೇ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆ ದ್ರಾಕ್ಷಿಯನ್ನು ಕೂಡ ಇದಕ್ಕೆ ಸೇರಿಸೋಣ. ಈ ಖರ್ಜೂರ ಮತ್ತು ದ್ರಾಕ್ಷಿ ಎರಡೂ ಇನ್ಸ್ಟೆಂಟ್ ಎನರ್ಜೈಸರ್ಸ್ ಅಂತಲೇ ಹೇಳಬಹುದು. ನಮ್ಮಲ್ಲಿ ತಕ್ಷಣದಲ್ಲಿ ಶಕ್ತಿಯನ್ನು ತುಂಬುತ್ತೆ. ಇದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತಹೀನತೆಯನ್ನು ನಿವಾರಿಸುತ್ತೆ. B1, B2, B5, B6 ವಿಟಮಿನ್ಗಳು ಹೆಚ್ಚಾಗಿರೋದ್ರಿಂದ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ. ಮಧುಮೇಹಿಗಳು ಕೂಡ ಈ ಖರ್ಜೂರವನ್ನು 1 ಅಥವಾ 2 ಸೇವಿಸ್ಬೋದು. ಆದರೆ ಅವರು ಇದನ್ನು ಸೇವಿಸುವಾಗ ಜೊತೆಯಲ್ಲಿ ಬಾದಾಮಿ ಅಥವಾ ವಾಲ್ನಟ್ಸ್ನ ಸೇರಿಸಿ ಸೇವಿಸೋದು ಉತ್ತಮ. ನಾರಿನಂಶ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆಯನ್ನು ನಿವಾರಿಸುತ್ತೆ. ಈ ಖರ್ಜೂರ ಮತ್ತು ದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವಿಸ್ತಾ ಬಂದಲ್ಲಿ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ. ಆದರೆ ಈ ಖರ್ಜೂರದಲ್ಲಿ ಕಬ್ಬಿಣದ ಜೊತೆಗೆ ಪೊಟ್ಯಾಷಿಯಂ ಅಂಶ ಕೂಡ ಹೆಚ್ಚಾಗಿರೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಇರೋರು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡೋದು ಉತ್ತಮ. ಈಗ ನೆಲ್ಲಿಕಾಯಿ ಮತ್ತು ಖರ್ಜೂರ ದ್ರಾಕ್ಷಿ ಪೇಸ್ಟ್ ಹೊಂದ್ಕೊಂಡಿದೆ. ಈಗ ನಾವಿದಕ್ಕೆ ಅಗತ್ಯಕ್ಕೆ ತಕ್ಕ ಹಾಗೆ ಬೆಲ್ಲವನ್ನು ಸೇರಿಸೋಣ. ಮೊದಲು ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮತ್ತೆ ನೋಡಿಕೊಂಡು ಸೇರಿಸೋಣ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಸಿಹಿ ಬೇಕಾಗಬಹುದು ಅನಿಸಿ ಮತ್ತೆ ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಆವಾಗಲೇ 1 ಕಪ್, ಇವಾಗ ಅರ್ಧ ಕಪ್, ಟೋಟಲಿ 1.5 ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀವಿ. ಇದು ಬೆಲ್ಲ ಹಾಕಿದ ನಂತರ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಲೇಹ. ಈ ಬೆಲ್ಲದಲ್ಲೂ ಕೂಡ ಅಷ್ಟೇ ಕಬ್ಬಿಣದ ಅಂಶ ಮತ್ತು ಜಿಂಕ್, ಸೆಲೆನಿಯಂ ಅಂಶ ಕೂಡ ಇದೆ. ಇದು ನ್ಯಾಚುರಲ್ ಸ್ವೀಟ್ನರ್, ಅಂದರೆ ಇದು ಮಿತವಾಗಿ ಸೇವಿಸೋದು ಒಳ್ಳೆಯದು. ಮಧುಮೇಹಿಗಳು ಅಲ್ಲದೆ ಇರೋರು ದಿನಾಗಲೂ 1 ಪೀಸ್ ಬೆಲ್ಲವನ್ನು ಸೇವಿಸ್ತಾ ಬಂದರೆ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಕಮ್ಮಿ ಆಗುತ್ತೆ. ಅದು ಮುಪ್ಪನ್ನು ಮುಂದೂಡಲು ಸಹಾಯ ಮಾಡುತ್ತೆ. ಈ ಕಬ್ಬಿಣದ ಅಂಶವನ್ನು ನಮ್ಮ ದೇಹ ಹೀರ್ಕೋಬೇಕಾದ್ರೆ ವಿಟಮಿನ್ ಸಿ ತುಂಬಾ ಅತ್ಯಗತ್ಯ. ಹಾಗಾಗಿ ನಾವಿಲ್ಲಿ ಖರ್ಜೂರ, ದ್ರಾಕ್ಷಿ, ಬೆಲ್ಲದ ಜೊತೆಗೆ ಮುಖ್ಯವಾಗಿ ನೆಲ್ಲಿಕಾಯಿಯನ್ನು ಕೂಡ ಸೇರಿಸ್ತಾ ಇದ್ದೀವಿ. ಇದು ಎಲ್ಲ ಸೇರಿ ಒಂದು ಒಳ್ಳೆ ಕಾಂಬಿನೇಷನ್ ಆಗಿದೆ ಅಂತಲೇ ಹೇಳಬಹುದು. ಈಗ ಇದು ಕೂಡ ಆಗ್ತಾ ಬರ್ತಾ ಇದೆ.
ನೋಡಿ ಸ್ವಲ್ಪ ಸ್ವಲ್ಪವಾಗಿ ಹೀಗೆ ತಳ ಬಿಟ್ಟು ಬರ್ತಾ ಇದೆ. ಇದಿನ್ನೂ ಆಗಬೇಕು. ಪೂರ್ತಿ ತುಪ್ಪ ಎಲ್ಲ ಸೈಡ್ಸಲ್ಲಿ ಬರೋಕ್ಕೆ ಶುರುವಾಗತ್ತೆ. ಆ ಹದ ಆಮೇಲೆ ನೋಡ್ಕೊಳ್ಳೋಣ. ಈಗ ಈ ಹಂತದಲ್ಲಿ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಆ ಪುಡಿಯನ್ನು ಇದಕ್ಕೆ ಸೇರಿಸಬೇಕು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದರಲ್ಲಿರೋ ಐಟಮ್ಸು ಅಷ್ಟೇ, ಜೀರಿಗೆ, ಮೆಣಸು ಮತ್ತು ಲವಂಗ, ಶುಂಠಿ, ಹಾಗೆಯೇ ದಾಲ್ಚಿನ್ನಿ, ಏಲಕ್ಕಿ ಎಲ್ಲವೂ ಕೂಡ ಅದರದೇ ಆದ ಔಷಧೀಯ ಗುಣಗಳನ್ನು ಹೊಂದಿರುವಂಥದ್ದು. ನೀವೆಲ್ಲ ನಮ್ಮ ಮನೆ ಮದ್ದು ಕಾರ್ಯಕ್ರಮ ನೋಡಿದರೆ ಇದರದ್ದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಆಗಲೇ ತಿಳ್ಕೊಂಡು ಬಿಟ್ಟಿರ್ತೀರ. ಇವೆಲ್ಲವೂ ಜೀರ್ಣಕಾರಿ ಗುಣವನ್ನು ಹೊಂದಿರುವಂಥದ್ದು. ಜೊತೆಗೆ ಈ ಜೀರಿಗೆ, ಪಿತ್ತಹಾರ, ಹಾಗೆಯೇ ಮೆಣಸು, ಲವಂಗ, ಚಕ್ಕೆ ಇದೆಲ್ಲನೂ ನಮ್ಮ ಸಾಮಾನ್ಯ ಕಾಯಿಲೆಗಳು ಅಂದರೆ ದಿನನಿತ್ಯ ಕಾಡುವಂಥದ್ದು, ಈ ಚಳಿಗಾಲ ಮಳೆಗಾಲದಲ್ಲಿ ಅನುಭವಿಸುವಂಥದ್ದು ನೆಗಡಿ ಆಗಿರ್ಬೋದು, ಕಫ, ಗಂಟ್ಲು ಪ್ರಾಬ್ಲಮ್ಮು ಇದೆಲ್ಲದಕ್ಕೂ ತುಂಬಾ ಒಳ್ಳೆಯದಾಗಿದೆ. ಅಜೀರ್ಣವನ್ನು ಹೋಗಲಾಡಿಸುತ್ತೆ, ಹಸಿವನ್ನು ಹೆಚ್ಚಿಸುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ದೂರ ಮಾಡುತ್ತೆ. ಹೀಗೆಯೇ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಷ್ಟೋ ಕಾಯಿಲೆಗಳನ್ನು ನಿವಾರಣೆ ಮಾಡೋಕ್ಕೆ ಇವು ಸಹಾಯ ಮಾಡುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅನ್ನೋದಾದರೆ ಈ ಲೇಹ ಅಥವಾ ಹೋಮ್ ಮೇಡ್ ಚ್ಯವನ್ಪ್ರಾಶ್ ಅತ್ಯಂತ ರುಚಿಕರವಾದ ಮತ್ತು ನಿಮ್ಮ ಮನೆಯವರ, ನಿಮ್ಮ ಮಕ್ಕಳ ಎಲ್ಲರ ಆರೋಗ್ಯಕ್ಕೂ ತುಂಬ ಸಹಕಾರಿಯಾದಂತಹ ಒಂದು ಲೇಹ ಅಂತಲೇ ಅಂದ್ಕೊಳ್ಬಹುದು. ಈ ಮನೆಯಲ್ಲಿ ತಯಾರಾದ ಲೇಹದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ನಾವು ಯಾವುದೇ ವಿಧವಾದ ಪ್ರಿಸರ್ವೇಟಿವ್ ಇದಕ್ಕೆ ಸೇರಿಸಿಲ್ಲ. ಹಾಗಾಗಿ ನಿಮಗೆ ಇದು ಮಾಡೋಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅನಿಸಿದ್ರೂ ಕೂಡ ತಿಂಗಳಿಗೊಂದು ಸತಿ ಅಥವಾ 2 ತಿಂಗಳಿಗೊಂದು ಸತಿ ಮಾಡಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು. ನನಗೆ ಲೇಹ ಅಂದ ತಕ್ಷಣ ಜ್ಞಾಪಕಕ್ಕೆ ಬರೋದು ನಮ್ಮ ಅಮ್ಮನೇ. ಹಲವಾರು ಬಗೆಯ ಲೇಹಗಳನ್ನು ಅವ್ರು ಮಾಡ್ತಾಯಿದ್ರು. ಇವತ್ತು ಅವರ ಬರ್ತ್ಡೇ. ಈ ಸಮಯದಲ್ಲಿ ಈ ಲೇಹವನ್ನು ಅಮ್ಮನಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಈಗ ಇದು ಆಗಿದೆ ಅಂತ ಹೇಗೆ ಟೆಸ್ಟ್ ಮಾಡೋದು ಅಂದರೆ, ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಹೀಗೆ ಉಂಡೆ ಮಾಡಿ ಸ್ವಲ್ಪನೂ ಕೈಗೆ ಅಂಟದೇ ಬರುತ್ತೆ ನೋಡಿ. ಹೀಗೆ ಉಂಡೆಗೆ ಬಂದಿದೆ ಮತ್ತು ಕೈಗೆ ಒಂದು ಚೂರು ಅಂಟಿಲ್ಲ. ಈಗ ಇದು ಪೂರ್ತಿ ರೆಡಿಯಾಗಿದೆ ಅಂತ ನೋಡಿ, ಒಂದು ಉಂಡೆಯಾಗಿ ಹೇಗೆ ಬಂದಿದೆ ಅಂತ. ಇದು ಪೂರ್ತಿ ಆರಿದ ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳಿ. ಇದರ ಶೆಲ್ಫ್ ಲೈಫ್ ಏನು ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಹಾಗಾಗಿ ಇದನ್ನು ಬಳಸಿದ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. ದಿನಾಗಲೂ ಬೆಳಗ್ಗೆ ಮತ್ತು ಸಂಜೆ 1 ಟೀ ಸ್ಪೂನ್ ಮಕ್ಕಳಿಗೆ ಕೊಡಬಹುದು, ದೊಡ್ಡವರು ತಗೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.